ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದಾರ್ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ನ ಒನ್ ಶಾರ್ಟ್ ವಿಡಿಯೋ ನೋಡ್ತಾ ಇರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಂಡ್ ಚಾಪ್ಟರ್ ನ ಪಾರ್ಟ್ 2 ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಸೊ ಅದಕ್ಕೆ ಮುಂಚೆ ಮೊನ್ನೆ ಬಂದ್ಬಿಟ್ಟು ನಾವು ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಬಿಟ್ಟು ಪಾರ್ಟ್ 1 ಚಾಪ್ಟರ್ ನಾವು ಮುಗಿಸಿದ್ವಿ. ಸೊ ಇವತ್ತು ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಾವು ಒನ್ ಶಾರ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ ನಾವು ಮುಗಿಸ್ತಾ ಇರೋಣ. ಸೊ ಈ ವಿಡಿಯೋ ನೀವು ಹೆಂಗ್ ನೋಡ್ಬೇಕು ಅಂತಾರೆ, ಸೊ ಈ ವಿಡಿಯೋ ನೀವು ಕಣ್ಣು ಮುಚ್ಕೊಂಡು ಸೊ ನಿಮ್ಗೆ ನಾನೇನು ಹೇಳ್ತಾ ಇರ್ತೀನಿ ಕಾನ್ಸೆಪ್ಟ್ಸ್ ಅದನ್ನ ನೀವು ರೀಕಾಲ್ ಮಾಡ್ತಾ ಇರಬೇಕು. ಸೊ ಯಾವ್ಯಾವ ನಿಮಗೆ ಕಾನ್ಸೆಪ್ಟ್ಸ್ ನಿಮ್ಗೆ ರೀಕಾಲ್ ಆಗ್ತಾ ಇಲ್ಲ, ಸೊ ಅವಾಗ ನೀವು ಏನ್ ಮಾಡ್ಬೋದು, ಆ ಟಾಪಿಕ್ ನೀವು ರಿವೈಸ್ ಮಾಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನಾವು ನೋಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಿಮಗೆ ಫ್ರೀ ನೋಟ್ಸ್ ನಿಮಗೆ ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂತಾ ಇರಬಹುದು. ಸೊ ಇವಾಗ ಶುರು ಮಾಡ್ತಾರ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ನ. ಸೊ ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಾರೆ, ಸೊ ಫಸ್ಟ್ ಕಾನ್ಸೆಪ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ನಿಮಗೆ ಒಂದೆರಡು ಕಾಲಮ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಸೊ ಮೆಟಲ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ, ಸೊ ನಾನ್ ಮೆಟಲ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ನಿಮಗೆ ಅದು ಉಲ್ಟಾ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ತಗೊಂಡಾಗ, ಸೊ ಮೆಟಲ್ಸ್ ಜನರಲಿ ಹಾರ್ಡ್ ಇರುತ್ತೆ. ಸೊ ನೀವು ನಾನ್ ಮೆಟಲ್ಸ್ ತಗೊಂಡಾಗ, ಸೊ ಇದು ಹಾರ್ಡ್ ಇದೆ ಅಂತಂದ್ರೆ ನಾನ್ ಮೆಟಲ್ಸ್ ನಿಮಗೆ ಅದು ಉಲ್ಟಾ ಇರುತ್ತೆ. ಸೊ ಉಲ್ಟಾ ಇದು ಹಾರ್ಡ್ ಅಂತಂದ್ರೆ ಇದು ನಿಮಗೆ ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಅಲ್ಲ, ಜನರಲಿ ನಿಮಗೆ ಸ್ವಲ್ಪ ಸ್ಲೈಟ್ಲಿ ಹಾರ್ಡ್ ಇರುತ್ತೆ ಕಂಪೇರ್ ಟು ಮೆಟಲ್ಸ್. ಸೊ ಇದು ನಿಮ್ಮ ಫಸ್ಟ್ ಪ್ರಾಪರ್ಟಿ ನೀವು ತಿಳ್ಕೊಬಹುದು. ಸೆಕೆಂಡ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ಸ್ ಬಂದ್ಬಿಟ್ಟು ಲಸ್ಟರ್ ಆಗಿರುತ್ತೆ. ಸೊ ಲಸ್ಟರ್ ಅಂತಂದ್ರೆ ಶೈನಿಂಗ್ ಸರ್ಫೇಸ್. ಫಾರ್ ಎಕ್ಸಾಂಪಲ್ ನೀವು ಗೋಡೆ ತಗೊಂಡಾಗ ಈ ಗೋಡೆ ನಿಮಗೆ ಶೈನಿ ಆಗಿ ನಿಮ್ಗೆ ಕಾಣಿಸ್ತಾರೆ ಅಂತಂದ್ರೆ, ಸೊ ಇದು ಗೋಡೆ ಮೆಟಲ್ ಅಂತಲ್ಲ, ಬಟ್ ನಿಮಗೆ ಶೈನಿಂಗ್ ಸರ್ಫೇಸ್ ತರ ಕಾಣಿಸ್ತಾರೆ ಅಂತಂದ್ರೆ ಆ ಸರ್ಫೇಸ್ ನಿಮಗೆ ಮೆಟಲ್ ಆಗಿರುತ್ತೆ. ಸೊ ನಿಮಗೆ ನಾನ್ ಮೆಟಲ್ಸ್ ತಗೊಂಡಾಗ ನಿಮಗೆ ಅದು ಲಸ್ಟರ್ ಆಗಿರಲ್ಲ, ಅಂದ್ರೆ ನಿಮಗೆ ಶೈನಿಂಗ್ ಸರ್ಫೇಸ್ ನಿಮಗೆ ಅದು ಕಾಣಿಸ್ತಾ ಇರಲ್ಲ. ಸೊ ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ ಆಗಿರುತ್ತೆ. ಥರ್ಡ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಮ್ಯಾಲೇಬಲ್ ಆಗಿರುತ್ತೆ. ಸೊ ಮ್ಯಾಲೇಬಿಲಿಟಿ ಅಂತ ಕರಿತೀವಿ ಪ್ರಾಪರ್ಟಿನ. ಸೊ ಮ್ಯಾಲೇಬಿಲಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮೆಟಲ್ ಇದೆ ಅಂತಂದ್ರೆ, ಸೊ ಮೆಟಲ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯೂಬಾಯ್ಡ್ ಅಥವಾ ನಿಮಗೆ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಅಂತಂದ್ರೆ, ಅದು ನೀವು ಒಂದು ತಿನ್ ಅಥವಾ ನೀವು ಕ್ಯೂಬಾಯ್ಡ್ ಶೇಪ್ ಇದೆ ಅಂತಂದ್ರೆ ಅದು ನೀವು ತಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಈ ತಿನ್ ಶೀಟ್ಸ್ ಕನ್ವರ್ಟ್ ಮಾಡೋ ಪ್ರಾಪರ್ಟಿ ನಾವು ಮ್ಯಾಲೇಬಿಲಿಟಿ ಅಂತ ಕರೀತಾ ಇರ್ತೀವಿ. ನೆಕ್ಸ್ಟ್ ನಾನ್ ಮೆಟಲ್ಸ್ ತಗೊಂಡಾಗ ಇದು ಆಕ್ಚುಲಿ ಏನಾಗುತ್ತೆ, ಇದು ಮ್ಯಾಲೇಬಲ್ ಆಗಿರುತ್ತೆ ಅಂತಂದ್ರೆ ಇದು ನಾನ್ ಮ್ಯಾಲೇಬಲ್ ಆಗಿರುತ್ತೆ ಅಂತಂದ್ರೆ ಅದನ್ನ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಕ್ ಆಗ್ತಾ ಇರಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪ್ರಾಪರ್ಟಿ, ಸೊ ಇದು ನಮ್ಮ ಥರ್ಡ್ ಫೋರ್ತ್ ಪ್ರಾಪರ್ಟಿ ಅನ್ಕೊಂತೀನಿ. ಸೊ ಫೋರ್ತ್ ಪ್ರಾಪರ್ಟಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡಕ್ಟಿಲಿಟಿ. ಸೊ ಮೆಟಲ್ ಬಂದ್ಬಿಟ್ಟು ಡಕ್ಟಿಲಿಟಿ ಪ್ರಾಪರ್ಟಿ ಶೋ ಮಾಡ್ತಾ ಇರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ನಾವು ವೈರ್ ಕನ್ವರ್ಟ್ ಮಾಡ್ತಾ ಇರಬಹುದು ಇಂಟು ವೈರ್ಸ್ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ಇಂಟು ಥಿನ್ ಶೀಟ್ಸ್ ಮ್ಯಾಲೇಬಿಲಿಟಿ, ಇಂಟು ಥಿನ್ ವೈರ್ಸ್ ನಾವು ಡಕ್ಟಿಲಿಟಿ ಅಂತ ಕರಿತಾ ಇರ್ತೀವಿ. ಸೊ ಮೆಟಲ್ ನಿಮಗೆ ಡಕ್ಟೈಲ್ ಆಗಿರುತ್ತೆ. ಸೊ 1 ಗ್ರಾಮ್ ತಗೊಂಡಾಗ ಗೋಲ್ಡ್ ತಗೊಂಡಾಗ ನೀವು ಅದು ನೀವು 2 ಕಿಲೋಮೀಟರ್ಸ್ ಲೆಂತ್ ಅಷ್ಟು ವೈರ್ ಒಂದು ಸೊ 1 ಗ್ರಾಮ್ ಗೋಲ್ಡ್ ತಗೊಂಡಾಗ ನೀವು 2 ಕಿಲೋಮೀಟರ್ಸ್ ನೀವು ವೈರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಸೊ ಅಷ್ಟು ಲೆಂತ್ ನಿಮಗೆ ಡಕ್ಟೈಲ್ ಆಗಿ ನಮ್ಗೆ ಸಿಗ್ತಾ ಇರುತ್ತೆ. ಸೊ ನಾನ್ ಮೆಟಲ್ಸ್ ತಗೊಂಡಾಗ ನಾನ್ ಮೆಟಲ್ಸ್ ಜನರಲಿ ಡಕ್ಟೈಲ್ ಆಗಿರಲ್ಲ ಅಂತಂದ್ರೆ ನಾನ್ ಮೆಟಲ್ಸ್ ನೀವು ವೈರ್ ನೀವು ಕನ್ವರ್ಟ್ ಮಾಡಕ್ ಆಗ್ತಾ ಇರಲ್ಲ. ಸೊ ಇದು ನಮ್ಮ ಫಿಫ್ತ್ ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂಡ್ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಜನರಲಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ನಾನ್ ಮೆಟಲ್ಸ್ ಬಂದಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಸೊ ನಾನ್ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಜನರಲಿ ಇದು ನಿಮಗೆ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ, ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಇದು ನಾಟ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ಇದು ನಮ್ಮ 6 ಪ್ರಾಪರ್ಟಿ ಆಯ್ತು. ಸೊ ಇನ್ನ ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಸೊ ಈ ನಂಬರ್ಸ್ ನಿಮಗೆ ಕೌಂಟ್ ಮಾಡ್ತಾರೆ ನಾನು. ಸೊ ಫಸ್ಟ್ ಅಂಡ್ ಸೆಕೆಂಡ್ ಪ್ರಾಪರ್ಟಿ, ಸೊ ನಿಮ್ಗೆ ಏನ್ ಪ್ರಾಪರ್ಟಿ ಹೇಳ್ತಾ ಇದೀನಿ ಅದು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಪ್ರಾಪರ್ಟಿ ಬಂದು ಸೊನರಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಮೆಟಲ್ ತಗೊಂಡು ಮೆಟಲ್ ಮೇಲೆ ಹೊಡಿತು ಅಂತಂದ್ರೆ ನಿಮಗೆ ಸೌಂಡ್ ಬರ್ತಾ ಇರುತ್ತೆ. ಇದನ್ನ ಮೆಟಲ್ಸ್ ನೀವು ಕೆಳಗಡೆ ಬೀಳ್ಸು ಅಂತಂದ್ರೆ ನಿಮಗೆ ಸೌಂಡ್ ಬರ್ತಾ ಇರುತ್ತೆ. ಮೆಟಲ್ಸ್ ನಿಮಗೆ ಸೊನರಸ್ ಆಗಿರುತ್ತೆ, ಸೌಂಡ್ ಬರ್ತಾ ಇರುತ್ತೆ. ಸೊ ಇದು ನಾವು ಸೊನರಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಮೆಟಲ್ಸ್ ಬಂದ್ಬಿಟ್ಟು ಸೊನರಸ್ ಆಗಿರುತ್ತೆ, ನಾನ್ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಸೊನರಸ್ ಆಗಿರಲ್ಲ. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಯ್ತು. ಸೊ ಯಾವ್ಯಾವ ಪ್ರಾಪರ್ಟೀಸ್ ಅಪ್ಪ ಅಂತಂದ್ರೆ, ಸೊ ಫಸ್ಟ್ ಹಾರ್ಡ್ ಆಯ್ತು, ಸೆಕೆಂಡ್ ಲಸ್ಟರ್, ಥರ್ಡ್ ಮ್ಯಾಲಿಯಬಿಲಿಟಿ, ಫೋರ್ತ್ ಡಕ್ಟಿಲಿಟಿ, ಅದಾದ್ಮೇಲೆ ನಾವು ಸೊನರಸ್ ಬಗ್ಗೆ ಮಾತಾಡಿದ್ವಿ, ಅದಾದ್ಮೇಲೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಅರೌಂಡ್ 9 ಪಾಯಿಂಟ್ಸ್ ಇದೆ. ಸೊ 9 ಪಾಯಿಂಟ್ಸ್ ನೀವು ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಡಿಪೆಂಡಿಂಗ್ ಅಪಾನ್ ಅಷ್ಟು ಮಾರ್ಕ್ಸ್ ನೀವು 2 ಕಾಲಮ್ ಹಾಕಿ ನೀವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನೀವು ಎಲಿಮೆಂಟ್ಸ್ ಅಥವಾ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೀವು ಜ್ಞಾಪಕ ಇಟ್ಕೊಬಹುದು. ಸೊ ನಾವು ಎಕ್ಸಾಂಪಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಮೆಟಲ್ಸ್ ಬಗ್ಗೆ ಮಾತಾಡಿದಾಗ ಸೊ ನಾವು ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಆಗಲೇ ಹೇಳಿದೆ ಜನರಲಿ ಯಾವ್ದಪ್ಪ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ ಅಂತಂದ್ರೆ, ಸೊ ಜನರಲಿ ಸಿಲ್ವರ್ ಅಂಡ್ ಕಾಪರ್ ಬಂದ್ಬಿಟ್ಟು ಹೀಟ್ ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ ಅಂಡ್ ಲೆಡ್ ಅಂಡ್ ಮರ್ಕ್ಯುರಿ ತಗೊಂಡಾಗ ಅದೇನಾಗ್ತಾ ಇರುತ್ತೆ ಅದು ನಿಮಗೆ ಆಪೋಸಿಟ್ ಆಗಿರುತ್ತೆ, ಅಂದ್ರೆ ಅದು ನಿಮಗೆ ಗುಡ್ ಕಂಡಕ್ಟರ್ಸ್ ಆಗಿರಲ್ಲ. ಸೊ ಇದು ಸ್ವಲ್ಪ ಫ್ಯೂ ಎಕ್ಸಾಂಪಲ್ಸ್ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ಎಕ್ಸೆಪ್ಷನ್ಸ್ ಬಗ್ಗೆ ಮಾತಾಡ್ತಾರೋಣ. ಸೊ ಎಕ್ಸೆಪ್ಷನ್ಸ್ ಅಂದ್ರೆ ನಿಮಗೆ ಗೊತ್ತು ಮೆಟಲ್ಸ್ ಜನರಲಿ ಹಾರ್ಡ್ ಇರುತ್ತೆ. ಸೊ ಹಾರ್ಡ್ ಇರುತ್ತೆ ಅಂತಂದ್ರೆ, ಸೊ ಇವಾಗ ಎಕ್ಸೆಪ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಒಂದು ಮೆಟಲ್ ಅದು ನಿಮಗೆ ಹಾರ್ಡ್ ಇರಲ್ಲ, ಅದು ನಿಮಗೆ ಸಾಫ್ಟ್ ಆಗಿರುತ್ತೆ. ಸೊ ಅದು ಯಾವ ತರ ಇರುತ್ತೆ ಇಲ್ಲ ಅಂತಂದ್ರೆ, ಮೆಟಲ್ಸ್ ತಗೊಂಡಾಗ ಮೆಟಲ್ಸ್ ಗೆ ಜನರಲಿ ನಿಮಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಯಾವ್ಯಾವ ಮೆಟಲ್ಸ್ ನಿಮಗೆ ಜನರಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಇದು ನಮ್ಮ ಎಕ್ಸೆಪ್ಷನ್ ಕೇಸ್ ಆಗಿರುತ್ತೆ, ಅಂದ್ರೆ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನೊಂದು ಪಾಯಿಂಟ್ ಅದಕ್ಕಿಂತ ಮುಂಚೆ ಏನಪ್ಪ ನೋಡ್ಬೇಕು ಅಂದ್ರೆ, ಸೊ ಮೆಟಲ್ಸ್ ತಗೊಂಡಾಗ ಸೊ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಜನರಲಿ ಏನಾಗುತ್ತೆ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಬೇರೆ ನಾನ್ ಮೆಟಲ್ಸ್ ಬಂದಾಗ ನಾನ್ ಮೆಟಲ್ಸ್ ಬಂದ್ಬಿಟ್ಟು ನಿಮಗೆ ಜನರಲಿ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಅಥವಾ ಸಾಲಿಡ್ ಫಾರ್ಮ್ ಗೇಷಿಯಸ್ ಫಾರ್ಮ್ ಅಲ್ಲಿ ನಿಮಗೆ ಅದು ನಿಮಗೆ ಸಿಗ್ತಾ ಇರುತ್ತೆ.
ಸೊ ಇವಾಗ ಎಕ್ಸೆಪ್ಷನ್ಸ್ ಬಗ್ಗೆ ಮಾತಾಡ್ತಾರೋಣ. ಸೊ ಫಸ್ಟ್ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ನಮ್ಗೆ ಗೊತ್ತು ಮೆಟಲ್ಸ್ ಜನರಲ್ ನಿಮಗೆ ಸಾಲಿಡ್ ಆಗಿರುತ್ತೆ ಇನ್ ರೂಮ್ ಟೆಂಪರೇಚರ್. ಬಟ್ ಆಲ್ ಮೆಟಲ್ಸ್ ಬದಲು ಸೊ ಒಂದೇ ಒಂದು ಮೆಟಲ್ ಇದೆ, ಅದು ಲಿಕ್ವಿಡ್ ಆಗಿರುತ್ತೆ. ಯಾವ್ದಪ್ಪ ಅಂದ್ರೆ ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಬಂದ್ಬಿಟ್ಟು ಜನರಲ್ ಲಿಕ್ವಿಡ್ ಆಗಿರುತ್ತೆ ಅಟ್ ರೂಮ್ ಟೆಂಪರೇಚರ್. ಸೊ ಇದು ನಮ್ಮ ಫಸ್ಟ್ ಎಕ್ಸೆಪ್ಷನ್ ಆಯ್ತು. ಇದೇ ಫಸ್ಟ್ ಎಕ್ಸೆಪ್ಷನ್ ಇನ್ನೊಂದು ಪಾಯಿಂಟ್ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ, ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮೆಟಲ್ ಅಲ್ಲಿ ನಿಮಗೆ ಜನರಲಿ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಬಟ್ ನಾವು ಮೆಟಲ್ಸ್ ಅಲ್ಲಿ ನಾವು ಗ್ಯಾಲಿಯಂ ಅಂಡ್ ಸೀಶಿಯಂ ತಗೊಂಡಾಗ ಸೊ ಇದಕ್ಕೆ ನಿಮಗೆ ಜನರಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ಇದು ನಮ್ಮ ಎಕ್ಸೆಪ್ಷನ್ ಕೇಸ್ ಆಗಿರುತ್ತೆ. ನಮಗೆ ಫಸ್ಟ್ ಏನು ಮರ್ಕ್ಯೂರಿ ಲಿಕ್ವಿಡ್ ಆಗಿರುತ್ತೆ, ಸೆಕೆಂಡ್ ಗ್ಯಾಲಿಯಂ ಅಂಡ್ ಸೀಶಿಯಂ ಇದು ನಮಗೆ ಏನಾಗಿರುತ್ತೆ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಅಯೋಡಿನ್ ಬಗ್ಗೆ ಮಾತಾಡೋಣ. ಸೊ ಅಯೋಡಿನ್ ನಮಗೆ ಒಂದು ನಾನ್ ಮೆಟಲ್ ಆಗಿರುತ್ತೆ. ಸೊ ಈ ಅಯೋಡಿನ್ ನಾನ್ ಮೆಟಲ್ ಆಗಿದ್ರೆ ಇದು ನಮಗೆ ಲಸ್ಟರ್ ಪ್ರಾಪರ್ಟಿನ ತೋರಿಸುತ್ತೆ. ಅಂದ್ರೆ ಅಯೋಡಿನ್ ನೋಡಿದಾಗ ನಿಮ್ಗೆ ಅಯೋಡಿನ್ ನಿಮಗೆ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ನಿಮಗೆ ಒಂದು ಶೈನಿ ಸರ್ಫೇಸ್ ಇರುತ್ತೆ. ಸೊ ಜನರಲಿ ನಾವೇನ್ ಡಿಸ್ಕಸ್ ಹೋದ್ರು ನಮಗೆ ಜನರಲಿ ಮೆಟಲ್ಸ್ ಬಂದ್ಬಿಟ್ಟು ನಮಗೆ ಲಸ್ಟರ್ ಪ್ರಾಪರ್ಟಿ ತೋರಿಸ್ತಾ ಇರುತ್ತೆ. ಬಟ್ ಇಲ್ಲಿ ಅಯೋಡಿನ್ ಬಂದ್ಬಿಟ್ಟು ಒಂದು ನಾನ್ ಮೆಟಲ್ ಆಗಿದೆ. ಸೊ ನಾನ್ ಮೆಟಲ್ ಅಂತ ಅಂದ್ರೆ ಲಸ್ಟರ್ ಪ್ರಾಪರ್ಟಿ ತೋರಿಸ್ತಾ ಇರಲ್ಲ. ಅಯೋಡಿನ್ ಬಂದ್ಬಿಟ್ಟು ಒಂದು ಎಕ್ಸೆಪ್ಷನ್ ಕೇಸ್ ಆಗಿರುತ್ತೆ. ಸೊ ಅಯೋಡಿನ್ ನಾನ್ ಮೆಟಲ್ ಆಗಿದ್ರು ಅದು ಲಸ್ಟರ್ ಪ್ರಾಪರ್ಟಿನ ಅದು ನಿಮಗೆ ತೋರಿಸ್ತಾ ಇರುತ್ತೆ. ಥರ್ಡ್ ಎಕ್ಸೆಪ್ಷನ್ ನೋಡ್ತಾ ಇರೋಣ. ಸೊ ಥರ್ಡ್ ಎಕ್ಸೆಪ್ಷನ್ ಬಂದ್ಬಿಟ್ಟು ನಾವು ಕಾರ್ಬನ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಕಾರ್ಬನ್ ಬಗ್ಗೆ ಮಾತಾಡ್ತಾರ. ಸೊ ಕಾರ್ಬನ್ ಬಂದ್ಬಿಟ್ಟು ಎಷ್ಟೊಂದು ಫಾರ್ಮ್ ಅಲ್ಲಿ ಅದು ಇರುತ್ತೆ ನಮ್ಮ ನೇಚರ್ ಅಲ್ಲಿ. ಸೊ ಒಂದು ಫಾರ್ಮ್ ಅನ್ನು ನಾವೇನಪ್ಪ ಕರಿತೀವಿ ಅಂತಂದ್ರೆ, ಸೊ ಅದು ನಾವು ಅಲೋಟ್ರೋಪ್ ಅಂತ ಕರಿತೀವಿ. ಅಂದ್ರೆ ಕಾರ್ಬನ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್, ಈಚ್ ಫಾರ್ಮ್ ಇಸ್ ನೋನ್ ಆಸ್ ಅಲೋಟ್ರೋಪ್ ಅಂತ ಕರಿತೀವಿ. ಸೊ ಯಾವ್ದಪ್ಪ ಅಲೋಟ್ರೋಪ್ ಅಂತಂದ್ರೆ ಡೈಮಂಡ್ ಅಂಡ್ ಗ್ರಾಫೈಟ್ ಆಗಿರುತ್ತೆ. ಸೊ ಏನಪ್ಪ ಎಕ್ಸೆಪ್ಷನ್ ಕೇಸು ಅಂತಂದ್ರೆ, ಸೊ ನಮಗೆ ಗೊತ್ತು ಕಾರ್ಬನ್ ಬಂದ್ಬಿಟ್ಟು ಒಂದು ನಾನ್ ಮೆಟಲ್ ಆಗುತ್ತೆ ಅಂತ. ಬಟ್ ಕಾರ್ಬನ್ ಇಂದ ಒಂದು ಫಾರ್ಮ್ ಡೈಮಂಡ್ ಏನಪ್ಪಾ ಅಂತಂದ್ರೆ, ಸೊ ಅದು ನಾನ್ ಮೆಟಲ್ ಆಗಿರೋದ್ರಿಂದ ಬಟ್ ಅದು ನಿಮಗೆ ಜಾಸ್ತಿ ಹಾರ್ಡ್ ಆಗಿರುತ್ತೆ. ಸೊ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂಡ್ ಇದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ನಮಗೆ ಜನರಲಿ ಏನ್ ಗೊತ್ತು ನಾನ್ ಮೆಟಲ್ಸ್ ಗೆ ನಮಗೆ ಏನಾಗಿರುತ್ತೆ ಜನರಲಿ ಹಾರ್ಡ್ ಇರಲ್ಲ ಅಂಡ್ ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಕಾರ್ಬನ್ ನಾನ್ ಮೆಟಲ್ ಆಗಿರುತ್ತೆ. ಸೊ ಇದನ್ನ ಒಂದು ಫಾರ್ಮ್ ಡೈಮಂಡ್ ಅಂದ್ಬಿಟ್ಟು ಜನರಲಿ ನಮ್ಗೆ ಏನಾಗಿರುತ್ತೆ ನಮಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂಡ್ ಇದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಇದು ನಮ್ಮ ಥರ್ಡ್ ಎಕ್ಸೆಪ್ಷನ್ ಆಯ್ತು. ಸೊ ಥರ್ಡ್ ಎಕ್ಸೆಪ್ಷನ್ ಅಲ್ಲಿ ಇನ್ನ ಒಂದು ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡೋಣ. ಸೊ ಏನಪ್ಪಾ ಅಂತಂದ್ರೆ ಗ್ರಾಫೈಟ್. ಸೊ ಕಾರ್ಬನ್ ಇಂದ ಇನ್ನೂ ಒಂದು ಫಾರ್ಮ್ ಗ್ರಾಫೈಟ್ ಆಗಿರುತ್ತೆ. ಸೊ ಗ್ರಾಫೈಟ್ ಏನ್ ಮಾಡುತ್ತೆ, ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಹೆಂಗೆ ಕಂಡಕ್ಟ್ ಮಾಡುತ್ತೆ ಇದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಕಾರ್ಬನ್ ಕಾಂಪೌಂಡ್ ಚಾಪ್ಟರ್ ಅಲ್ಲಿ ಇದನ್ನ ಕಲಿತಾ ಇರೋಣ. ಅಂದ್ರೆ ನೀವು ಇದನ್ನ ಕಲ್ತಿದ್ದೀರಾ, ಜಸ್ಟ್ ಅದನ್ನ ಆಮೇಲೆ ರಿವೈಸ್ ಮಾಡ್ತಾ ಇರೋಣ. ಸೊ ಇದು ನಮ್ಮ ಥರ್ಡ್ ಎಕ್ಸೆಪ್ಷನ್ ಆಯ್ತು. ಸೊ ಫೋರ್ತ್ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಜನರಲಿ ನಾವು ಆಲ್ಕಲೈ ಮೆಟಲ್ಸ್ ತಗೊಂಡಾಗ, ಸೊ ಆಲ್ಕಲೈ ಮೆಟಲ್ಸ್ ಅಂತ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಲಿಥಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು. ಸೊ ಇದೆಲ್ಲ ಏನಪ್ಪಾ ಆಗುತ್ತೆ ಅಂದ್ರೆ ಜನರಲಿ ಇದು ನಿಮಗೆ ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಅಂತ ಅಂದ್ರೆ ಇದು ನೀವೇನಪ್ಪ ಮಾಡ್ಬೋದು, ಇದು ನೀವು ನೈಫ್ ಅಲ್ಲಿ ಕಟ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಏನ್ ಗೊತ್ತು ಆಲ್ಕಲೈ ಮೆಟಲ್ಸ್ ಹೆಸರಲ್ಲಿದೆ ಮೆಟಲ್ಸ್ ಅಂತ. ಸೊ ಮೆಟಲ್ಸ್ ನಮಗೆ ಜನರಲಿ ಹಾರ್ಡ್ ಆಗಿರುತ್ತೆ, ಬಟ್ ಇದೆಲ್ಲ ನಿಮಗೆ ಸಾಫ್ಟ್ ಆಗಿರುತ್ತೆ. ನೀವು ಇದನ್ನ ನೈಫ್ ಕೂಡ ಕಟ್ ಮಾಡ್ತಾ ಹೋಗ್ಬೋದು ಅಂಡ್ ಇದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಲೋ ಡೆನ್ಸಿಟಿ ಇರುತ್ತೆ. ಸೊ ಇದು ಮೆಟಲ್ಸ್ ಅಲ್ಲಿ ಎಕ್ಸೆಪ್ಷನ್ ಕೇಸ್ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪ ನಾವು ಮಾಡ್ತೋದೆ ಹೇಳ್ಬೇಕು ಅಂತಂದ್ರೆ, ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ನಾವೇನಪ್ಪ ಡಿಸ್ಕಸ್ ಮಾಡಿದ್ವಿ, ಸೊ ಗ್ಯಾಲಿಯಂ ಅಂಡ್ ಸೀಶಿಯಂ ಅದಕ್ಕೆ ಏನಾಗಿರುತ್ತೆ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಅಂತ ನಿಮ್ಗೆ ಹೇಳಿದೆ, ಬಟ್ ಅದು ಮೆಟಲ್ಸ್ ಆಗಿರುತ್ತೆ. ಸೊ ಎಷ್ಟು ಲೋ ಪಾಯಿಂಟ್ ಇರುತ್ತೆ ಅಂತಂದ್ರೆ, ಸೊ ಗ್ಯಾಲಿಯಂ ಮತ್ತೆ ಸೀಶಿಯಂ ಮೆಟಲ್ ನೀವು ಕೈಯಲ್ಲಿ ಇಟ್ಕೊಂಡ್ರು ಅದು ನಿಮ್ಗೆ ಏನಾಗುತ್ತೆ ಮೆಲ್ಟ್ ಆಗ್ಬಿಡುತ್ತೆ. ಸೊ ಅಷ್ಟು ನಿಮ್ಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅದಕ್ಕೆ ಇರುತ್ತೆ. ಸೊ ಇದಿಷ್ಟು ಫಾಲೋಯಿಂಗ್ ಏನಪ್ಪ ಆಗಿತ್ತು ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ಒಂದೊಂದು ಫಿಸಿಕಲ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿದ್ವಿ, ಎಕ್ಸೆಪ್ಷನ್ ಕೇಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾನು ಏನ್ ಹೇಳ್ತೀನಿ ಎಕ್ಸಾಂಪಲ್ಸ್ ಅದ್ರ ಪಾಯಿಂಟ್ಸ್ ಪೂರ್ತಿ ನಿಮಗೆ ನಾನು ಈ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಈ ನೋಟ್ಸ್ ಓದ್ಕೊಂಡ್ರೆ ನಿಮಗೆ ಸಫಿಶಿಯಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನೀವು 100% ಸ್ಕೋರ್ ಮಾಡಕ್ಕೆ. ಸೊ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಡಿಸ್ಕಸ್ ಮಾಡೋದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಗಿರುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ತಗೊಂಡಾಗ ಸೊ ಫಸ್ಟ್ ನಾವೇನ್ ತಗೊಂತೀವಿ ಅಂದ್ರೆ, ಸೊ ಮೆಟಲ್ಸ್ ಜನರಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ನಮ್ಮ ಏರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡ್ತಾ ಇರ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಮೆಟಲ್ಸ್ ಬಂದ್ಬಿಟ್ಟು ನಮಗೆ ವಾಟರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡ್ತಾ ಇರ್ತೀವಿ. ಥರ್ಡ್ ನಾವು ಮೆಟಲ್ಸ್ ಬಂದ್ಬಿಟ್ಟು ಆಸಿಡ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದನ್ನ ನೋಡ್ತಾ ಇರ್ತೀವಿ. ಸೊ ಮೆಟಲ್ ಆಸಿಡ್ ರಿಯಾಕ್ಟ್ ಮಾಡೋದು ನಾವು ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಚಾಪ್ಟರ್ ಮುಗಿದಿದ್ದೀವಿ. ಸೊ ಡೀಟೇಲ್ ಆಗಿ ನಾವಿಲ್ಲಿ ಮೆಟಲ್ ಆಕ್ಸಿಜನ್ ಮತ್ತೆ ವಾಟರ್ ಅಲ್ಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದನ್ನ ನಾವು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಡಿಸ್ಕಸ್ ಮಾಡೋಣ ಮೆಟಲ್ ಹೆಂಗೆ ನಮಗೆ ಆಕ್ಸಿಜನ್ ಜನರಲಿ ಏರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ರಿಯಾಕ್ಷನ್ ನೀವು ನ್ಯಾಪ್ ಮಾಡ್ಕೊಬೇಕು ಅಂತಂದ್ರೆ, ಸೊ ರೂಲ್ ಹೆಂಗಿರುತ್ತೆ ಅಂತಂದ್ರೆ, ಸೊ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ ಮೆಟಲ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಆಗಿರುತ್ತೆ. ರೂಲ್ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ ಬಂದ್ಬಿಟ್ಟು ನಿಮಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಮೆಟಲ್ ಪ್ಲಸ್ ಏರ್ ನಿಮ್ಗೆ ಏನಾಗುತ್ತೆ, ಸೊ ಮೆಟಲ್ ಬಂದ್ಬಿಟ್ಟು ನಿಮಗೆ ಮೆಟಲ್ ಆಕ್ಸೈಡ್ ನಿಮಗೆ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಕಾಪರ್ ಮೆಟಲ್ ತಗೋಣ. ಸೊ ಕಾಪರ್ ಪ್ಲಸ್ ಆಕ್ಸಿಜನ್ ಗಿವ್ ಕಾಪರ್ ಆಕ್ಸೈಡ್. ಸೊ ಜಿಂಕ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಜಿಂಕ್ ಆಕ್ಸೈಡ್. ಸೊ ಇದು ನಮ್ಮ ಏನಾಯ್ತು, ಸೊ ಇದು ನಮ್ಮ ಎಕ್ಸಾಂಪಲ್ಸ್ ಆಯ್ತು, ಆ ರೂಲ್ ಆಯ್ತು, ಎಕ್ಸಾಂಪಲ್ಸ್ ಆಯ್ತು. ಸೊ ನೆಕ್ಸ್ಟ್ ನಾವು ಇನ್ನ ಬೇರೆ ಮೆಟಲ್ಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಸ್ವಲ್ಪ ಮೆಟಲ್ಸ್ ಏನಪ್ಪ ಫಾರ್ಮ್ ಆಗುತ್ತೆ ಅಂತಂದ್ರೆ, ಸೊ ಸ್ವಲ್ಪ ಮೆಟಲ್ಸ್ ಹೆಂಗಿರುತ್ತೆ ಅಂತಂದ್ರೆ, ಸೊ ಫಸ್ಟ್ ಏನಾಗುತ್ತೆ, ಫಸ್ಟ್ ಅದು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಏರ್ ಜೊತೆ ರಿಯಾಕ್ಟ್ ಆಗುತ್ತೆ, ಫಾರ್ಮೇಶನ್ ಆಗುತ್ತೆ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಿರುತ್ತೆ ಇದು ಆಸಿಡ್ ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ ಅಂಡ್ ಬೇಸ್ ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ. ಸೊ ಈ ಮೆಟಲ್ ಆಕ್ಸೈಡ್ ಆಸಿಡ್ ಅಂಡ್ ಬೇಸ್ ಎರಡು ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಸಾಲ್ಟ್ ಅಂಡ್ ವಾಟರ್ ನಮಗೆ ಕೊಡ್ತಾ ಇರುತ್ತೆ. ಸೊ ಈ ತರ ಟೈಪ್ ಆಫ್ ಆಕ್ಸೈಡ್ಸ್ ನಾವು ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರೀತಾ ಇರ್ತೀವಿ. Metal oxides which react with both acids and as well as base and give salt and water is known as amphoteric oxides. So example ನಿಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ಕೂಡ ನೀವು ನ್ಯಾಪ್ ಮಾಡ್ಕೊಬಹುದು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ನೀವು ಆಸಿಡ್ ತಗೊಂಡಾಗ ಸೊ ನಿಮಗೆ ಮೆಟಲ್ ಸಿಗ್ತಾ ಇದೆ, ನಿಮ್ಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇದೆ, ಮತ್ತೆ ನಿಮಗೆ ಆಸಿಡ್ ಸಿಗ್ತಾ ಇದೆ, ನಿಮಗೆ ಸಾಲ್ಟ್ ಮತ್ತೆ ನಿಮಗೆ ವಾಟರ್ ನಿಮಗೆ ಸಿಗ್ತಾ ಇರುತ್ತೆ.
ಸಿಮಿಲರ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬಂದ್ಬಿಟ್ಟು ಬೇಸ್ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಸಿಗ್ತಾ ಇರುತ್ತೆ, ಪ್ಲಸ್ ನಿಮಗೆ ಹೈಡ್ರೋಜನ್ ಗ್ಯಾಸ್ ಅಂತ ನಿಮಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಆಗಲೇ ನಿಮಗೆ ಕೊಟ್ಟಿದ್ದೀನಿ ಹೆಂಗೆ ಅಂತ, ಸೊ ರಿಯಾಕ್ಷನ್ಸ್ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ನೋಟ್ಸ್ ಅಲ್ಲಿ, ಅಲ್ಲಿಂದ ನೀವು ಇದನ್ನ ಓದ್ಕೊಂತಾ ಇರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಾರೆ, ಸೊ ಸ್ವಲ್ಪ ಮೆಟಲ್ ಆಕ್ಸೈಡ್ಸ್ ಹೆಂಗಿರುತ್ತೆ ಅಂತಂದ್ರೆ, ಸೊ ಸ್ವಲ್ಪ ಮೆಟಲ್ ಆಕ್ಸೈಡ್ ವಾಟರ್ ಡಿಸಾಲ್ವ್ ಆಗುತ್ತೆ. ಸೊ ಡಿಸಾಲ್ವ್ ಆಗ್ಬಿಟ್ಟು ಬೇಸಿಕ್ ಮೆಟಲ್ ಆಕ್ಸೈಡ್ ನಿಮ್ಗೆ ಗೊತ್ತು ಜನರಲಿ ಬೇಸಿಕ್ ಆಗಿರುತ್ತೆ ನೇಚರ್ ಅಲ್ಲಿ. ಸೊ ಬೇಸಸ್ ಡಿಸಾಲ್ವ್ ಆದ್ರೆ ವಾಟರ್ ನಮಗೆ ಆಲ್ಕಲೈ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ತಗೊಂಬೋದು ಸೋಡಿಯಂ ಆಕ್ಸೈಡ್. ಸೊ ಸೋಡಿಯಂ ಆಕ್ಸೈಡ್ ವಾಟರ್ ಡಿಸಾಲ್ವ್ ಆದಾಗ, ಇಲ್ಲ ಸೋಡಿಯಂ ಮೆಟಲ್ ಆಕ್ಸೈಡ್ ಡಿಸಾಲ್ವ್ ಆದಾಗ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದು ಜನರಲಿ ಆಲ್ಕಲೈ ಆಗಿರುತ್ತೆ. ಸೊ ಇದು ಸ್ವಲ್ಪ ಫ್ಯೂ ಪಾಯಿಂಟ್ಸ್ ಆಯ್ತು. ಫಸ್ಟ್ ಪಾಯಿಂಟ್ ಏನ್ ಮಾಡಿದ್ವಿ, ನಾವು ರೂಲ್ ನೋಡಿದ್ವಿ, ಎಕ್ಸಾಂಪಲ್ ನೋಡಿದ್ವಿ. ಸೆಕೆಂಡ್ ಪಾಯಿಂಟ್ ಆಂಫೋಟರಿಕ್ ಆಕ್ಸೈಡ್ ಬಗ್ಗೆ ನೋಡಿದ್ವಿ. ಥರ್ಡ್ ಪಾಯಿಂಟ್ ನಾವು ಆಲ್ಕಲೈ ಬಗ್ಗೆ ನೋಡಿದ್ವಿ. ಸೊ ಥರ್ಡ್ ಪಾಯಿಂಟ್ ನಾವು ಆಗಲೇ ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿದ್ವಿ. ಫೋರ್ತ್ ಪಾಯಿಂಟ್ ಏನಪ್ಪಾ ಅಂತಾರೆ, ಸೊ ಇನ್ನ ಬೇರೆ ಬೇರೆ ಎಕ್ಸಾಂಪಲ್ಸ್ ಮೆಟಲ್ಸ್ ತಗೊಂಡು ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ನೀವು ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ, ಸೊ ಈ ತರ ಮೆಟಲ್ಸ್ ತಗೊಂಡಾಗ ಸೊ ಇದು ಏನಪ್ಪಾ ಮಾಡ್ತೀವಿ ಅಂದ್ರೆ, ಸೊ ಈ ತರ ಮೆಟಲ್ಸ್ ನಾವು ಜನರಲಿ ಕೆರೋಸಿನ್ ಒಳಗಡೆ ನಾವು ಸ್ಟೋರ್ ಮಾಡಿರ್ತೀವಿ. ಅಂತಂದ್ರೆ ಒಂದು ಬೀಗ ಒಳಗಡೆ ಕೆರೋಸಿನ್ ಅನ್ನ ಫಿಲ್ ಮಾಡ್ಬಿಟ್ಟು ಅದ್ರ ಒಳಗಡೆ ನಾವು ಮೆಟಲ್ ನ ಇಟ್ಟಿರ್ತೀವಿ. ಸೊ ಈ ತರ ಏನಕ್ಕೆ ಇಟ್ಟಿರ್ತೀವಿ ಅಂತಂದ್ರೆ, ಸೊ ಈ ಮೆಟಲ್ಸ್ ಏನಾಗುತ್ತೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ ವಿತ್ ಏರ್, ಅಂದ್ರೆ ವಿಗರಸ್ಲಿ ರಿಯಾಕ್ಟ್ ಮಾಡುತ್ತೆ ಏರ್ ಜೊತೆಗೆ. ಅಂಡ್ ಇದು ಓಪನ್ ಆಗಿಟ್ರೆ ಈ ಸರೌಂಡಿಂಗ್ಸ್ ಅಲ್ಲಿ ಅದು ಫೈರ್ ಅನ್ನ ಕ್ಯಾಚ್ ಮಾಡ್ಬಿಡುತ್ತೆ. ಸೊ ಫೈರ್ ಕ್ಯಾಚ್ ಮಾಡಿದಾಗ ನಮಗೆ ಏನಾಗುತ್ತೆ, ಸ್ವಲ್ಪ ಮೆಟಲ್ಸ್ ಲಾಸ್ ಆಗಬಹುದು. ಸೊ ಇದರಲ್ಲಿ ನಮಗೆ ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದು ಫೈರ್ ನ ಕ್ಯಾಚ್ ಮಾಡಬಾರ್ದು ಅಂತ ಅದನ್ನ ಕೆರೋಸಿನ್ ಒಳಗಡೆ ಲಿಕ್ವಿಡ್ ಒಳಗಡೆ ಅದನ್ನ ಇಟ್ಟಿರ್ತೀವಿ. ಸೊ ಫಸ್ಟ್ ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಅಂದ್ಬಿಟ್ಟು ಜಾಸ್ತಿ ವಿಗರಸ್ಲಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ವಿತ್ ಏರ್. ನೆಕ್ಸ್ಟ್ ಮೆಗ್ನೀಷಿಯಂ ಮತ್ತೆ ಐರನ್ ಮತ್ತೆ ಅಲ್ಯೂಮಿನಿಯಂ ಈ ತರ ಮೆಟಲ್ಸ್ ನಾವು ತಗೊಂಡಾಗ, ಸೊ ಇದು ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಒಂದು ಲೇಯರ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ. ಅದು ಮೆಟಲ್ ಈಚೆ ಕಡೆ, ಅಂದ್ರೆ ಮೆಟಲ್ ಆಕ್ಸೈಡ್ ಲೇಯರ್ ಅನ್ನ ಅದು ಈಚೆ ಕಡೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅಂದ್ರೆ ಮೆಟಲ್ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ತಗೊಂಡಾಗ, ಸೊ ಮೆಗ್ನೀಷಿಯಂ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಮೆಟಲ್ ಆಕ್ಸೈಡ್ ಅನ್ನ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಜನರಲಿ ಮೆಟಲ್ ಹೊರಗಡೆ ನಮಗೆ ಮೆಟಲ್ ಆಕ್ಸೈಡ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸೊ ಐರನ್ ಬಗ್ಗೆ ಮಾತಾಡೋಣ. ಸೊ ಐರನ್ ಬಂದ್ಬಿಟ್ಟು ಏನಾಗುತ್ತೆ, ಸೊ ಐರನ್ ಆಕ್ಸಿಜನ್ ರಿಯಾಕ್ಟ್ ಆಗಲ್ಲ, ಬಟ್ ಐರನ್ ಫೀಲಿಂಗ್ಸ್, ಐರನ್ ಫೀಲಿಂಗ್ಸ್ ಅಂದ್ರೆ ಪುಡಿ ಪುಡಿ ಏನಿರುತ್ತೆ, ಸೊ ಅದು ನಿಮಗೆ ರಿಯಾಕ್ಟ್ ಆಗ್ತಾ ಇರುತ್ತೆ ನಮ್ಮ ಏರ್ ಜೊತೆಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಕಾಪರ್ ಕೂಡ ನಿಮಗೆ ರಿಯಾಕ್ಟ್ ಆಗ್ತಾರಲ್ಲ ಏರ್ ಜೊತೆಗೆ, ಬಟ್ ಏನಾಗುತ್ತೆ, ಸೊ ಕಾಪರ್ ಬಂದ್ಬಿಟ್ಟು ಏನ್ ಮಾಡುತ್ತೆ, ವಿಗರಸ್ಲಿ ಅಷ್ಟೊಂದು ರಿಯಾಕ್ಟ್ ಆಗಲ್ಲ. ಬಟ್ ಕಾಪರ್ ಬಂದ್ಬಿಟ್ಟು, ಸೊ ಕಾಪರ್ ಈಚೆ ಕಡೆ ಒಂದು ಬ್ಲಾಕ್ ಕಲರ್ ಲೇಯರ್ ಅನ್ನು ಫಾರ್ಮೇಶನ್ ಮಾಡುತ್ತೆ. ಸೊ ಬ್ಲಾಕ್ ಕಲರ್ ಲೇಯರ್ ಏನಪ್ಪಾ ಅಂತಂದ್ರೆ, ಸೊ ಕಾಪರ್ ಟು ಆಕ್ಸೈಡ್. ಸೊ ಕಾಪರ್ ಟು ಆಕ್ಸೈಡ್ ಅನ್ನ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಪಾಯಿಂಟ್ಸ್ ಆಯ್ತು. ಸೊ ಹಿಂಗೆ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಒಂದು ಆಕ್ಸಿಜನ್ ಜೊತೆಗೆ. ಸೊ ಇನ್ನ ನೆಕ್ಸ್ಟ್ ಮೆಟಲ್ಸ್ ಏನಪ್ಪಾ ಇದೆ ಅಂತಂದ್ರೆ, ಸೊ ಲಾಸ್ಟ್ ನಾವು ಗೋಲ್ಡ್ ಮತ್ತೆ ಸಿಲ್ವರ್. ಸೊ ಗೋಲ್ಡ್ ಮತ್ತೆ ಸಿಲ್ವರ್ ಮೆಟಲ್ಸ್ ತಗೊಂಡಾಗ, ಸೊ ಇದು ಏರ್ ಜೊತೆ ಯಾವುದೇ ಟೆಂಪರೇಚರ್ ಇದು ರಿಯಾಕ್ಟ್ ಆಗ್ತಾ ಇರಲ್ಲ. ಸೊ ಇದು ನಾವು ಗೋಲ್ಡ್ ಬಗ್ಗೆ ಇದು ಪಾಯಿಂಟ್ ಆಗಿರುತ್ತೆ, ಗೋಲ್ಡ್ ಮತ್ತೆ ನಮ್ಮ ಸಿಲ್ವರ್ ಬಗ್ಗೆ. ಸೊ ನಾವು ಫಸ್ಟ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಸೊ ಆ ಮೆಟಲ್ಸ್ ಇಟ್ಕೊಂಡು, ಸೊ ಅದು ವಿಗರಸ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಮೆಗ್ನೀಷಿಯಂ ಮತ್ತೆ ನಮಗೆ ಅಲ್ಯೂಮಿನಿಯಂ ಆಗಿರ್ಬೋದು, ಸೊ ಇದರಲ್ಲಿ ನಮಗೆ ಒಂದು ಮೆಟಲ್ ಆಕ್ಸೈಡ್ ಅನ್ನ ಫಾರ್ಮೇಶನ್ ಆಗ್ತಾ ಇರುತ್ತೆ. ಐರನ್ ರಿಯಾಕ್ಟ್ ಆಗಲ್ಲ, ಬಟ್ ಐರನ್ ಫೀಲಿಂಗ್ಸ್ ರಿಯಾಕ್ಟ್ ಆಗ್ತಾ ಇರುತ್ತೆ. ಕಾಪರ್ ರಿಯಾಕ್ಟ್ ಆಗಲ್ಲ, ಬಟ್ ಕಾಪರ್ ಅದ್ರ ಈಚೆ ಕಡೆ ಒಂದು ಬ್ಲಾಕ್ ಕಲರ್ ಲೇಯರ್ ಅನ್ನ ಫಾರ್ಮೇಶನ್ ಆಗುತ್ತೆ. ಸೊ ಆ ಲೇಯರ್ ಕಾಪರ್ ಟು ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಗೋಲ್ಡ್ ಮತ್ತೆ ಸಿಲ್ವರ್ ಬಂದ್ಬಿಟ್ಟು, ಸೊ ಇದು ಇಷ್ಟು ಯಾವುದೇ ಟೆಂಪರೇಚರ್ ಇದು ಏರ್ ಜೊತೆ ಇದು ರಿಯಾಕ್ಟ್ ಆಗ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ನೋಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಈ ನೋಟ್ ಪಾಯಿಂಟ್ ಆನೋಡೈಸಿಂಗ್ ಅಂತ ಬರುತ್ತೆ. ಸೊ ಆನೋಡೈಸಿಂಗ್ ಅಂತಂದ್ರೆ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಪ್ರೋಸೆಸ್ ಏನಪ್ಪಾ ಅಂತಂದ್ರೆ, ಸೊ ಅಲ್ಯೂಮಿನಿಯಂ ಮೆಟಲ್ ಏನಿರುತ್ತೆ, ಸೊ ಅಲ್ಯೂಮಿನಿಯಂ ಮೆಟಲ್ ಹೊರಗಡೆ ಒಂದು ಲೇಯರ್ ಅನ್ನ ಫಾರ್ಮೇಶನ್ ಮಾಡ್ತಾ ಇರುತ್ತೆ. ಸೊ ಅಂತಾನೆ ಅಲ್ಯೂಮಿನಿಯಂ ಏರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಇದು ನಾವು ಆನೋಡೈಸಿಂಗ್ ಮೆಟಲ್ ಅಂತ ಕರಿತೀವಿ. ಸೊ ಏನಕ್ಕೆ ಆನೋಡೈಸಿಂಗ್ ಅಂತ ಕರಿತೀವಿ ಅಂತಂದ್ರೆ, ಸೊ ನಾವು ಅಲ್ಯೂಮಿನಿಯಂ ಮೆಟಲ್ ಏನಿರುತ್ತೆ ಅದನ್ನ ನಾವು ಆನೋಡ್ ಪ್ಲೇಸ್ ಅಲ್ಲಿ ತಗೊಂತೀವಿ. ಸೊ ಆನೋಡ್ ಎಲೆಕ್ಟ್ರೋಡ್ ಅಲ್ಲಿ ತಗೊಂಡಾಗ ನಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ನಮಗೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ಇದೇನು ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಆನೋಡೈಸಿಂಗ್ ಅಂತ ಏನಿದೆ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅದೇ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಜಸ್ಟ್ ನೀವು ಏನು ಹಾಕಬೇಕು, ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ರಿಯಾಕ್ಷನ್ಸ್ ಏನ್ ಹೇಳಿದೆ, ಯಾವ ಮೆಟಲ್ ಹೆಂಗೆ ರಿಯಾಕ್ಟ್ ಆಗ್ತಾ ಇರುತ್ತೆ, ಸೊ ಇದು ನೀವು ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಏರ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ನಾವು ವಾಟರ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಜನರಲಿ ಮೆಟಲ್ಸ್ ವಾಟರ್ ಜೊತೆ ಹೆಂಗೆ ರಿಯಾಕ್ಟ್ ಆಗ್ತಾ ಇದೆ ಅದನ್ನು ನೋಡ್ತಾ ಇರೋಣ. ಸೊ ವಾಟರ್ ತಗೊಂಡಾಗ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ನಾನು ಇಲ್ಲಿ ನೋಟ್ಸ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ ಡಯಾಗ್ರಾಮ್ ನ, ಸೊ ಈಗ ಲಾಸ್ಟ್ ಪೇಜ್ ಅಲ್ಲಿ ಮೆನ್ಷನ್ ಮಾಡಿದ ಡಯಾಗ್ರಾಮ್. ಸೊ ಅದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಸೊ ಜನರಲಿ ಮೆಟಲ್ ಬಂದ್ಬಿಟ್ಟು ವಾಟರ್ ಜೊತೆ ರಿಯಾಕ್ಟ್ ಆದಾಗ, ಸೊ ಫಸ್ಟ್ ನಿಮ್ಗೆ ಏನಾಗ್ತಾ ಇರುತ್ತೆ, ಫಸ್ಟ್ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಅಂಡ್ ನಿಮ್ಗೆ ಹೈಡ್ರೋಜನ್ ಗ್ಯಾಸ್ ನಿಮ್ಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಮೆಟಲ್ ಪ್ಲಸ್ ವಾಟರ್ ಗಿವ್ಸ್ ಮೆಟಲ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಮೆಟಲ್ ಆಕ್ಸೈಡ್ ಇದೆ ಫರ್ದರ್ ಇದು ರಿಯಾಕ್ಟ್ ಆಗುತ್ತೆ ನಮ್ಮ ವಾಟರ್ ಜೊತೆಗೆ ಅಂಡ್ ಫಾರ್ಮೇಶನ್ ಆಗುತ್ತೆ ಮೆಟಲ್ ಹೈಡ್ರಾಕ್ಸೈಡ್. ಸೊ ಇದು ನಮ್ಮ ರೂಲ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ತಗೋಬೇಕು ಅಂತಾನೆ, ಸೊ ಎಕ್ಸಾಂಪಲ್ ನೀವು ಡೈರೆಕ್ಟ್ ಆಗಿ ತಗೋಬಹುದು, ಸೋಡಿಯಂ ತಗೋಬಹುದು. ಸೊ ಸೋಡಿಯಂ ತಗೊಂಡು ಆಕ್ಸಿಜನ್ ರಿಯಾಕ್ಟ್ ಆದಾಗ ಫಸ್ಟ್ ಏನಾಗುತ್ತೆ, ಸೊ ಸೋಡಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ನಿಮಗೆ ಲಿಬರೇಟ್ ಆಗ್ತಾ ಇರುತ್ತೆ. ಸೊ ಈ ಸೋಡಿಯಂ ಆಕ್ಸೈಡ್ ಏನಿದೆ ಅದು ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಏನ್ ಸಿಗ್ತಾ ಇರುತ್ತೆ, ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ ತರ ನಾವು ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಯಾವ ಮೆಟಲ್ಸ್ ಹೆಂಗೆ ರಿಯಾಕ್ಟ್ ಆಗ್ತಾ ಇರುತ್ತೆ ಅದನ್ನು ನೋಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ನಾವು ಅಗೇನ್ ಫಸ್ಟ್ ಎಲ್ಲ ಒಂದೊಂದೇ ಮೆಟಲ್ಸ್ ತಗೊಂಡು ನೋಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ನಾವು ಸೋಡಿಯಂ ಅಂಡ್ ಪೊಟ್ಯಾಷಿಯಂ, ಸೊ ಈ ಎರಡು ಎಲಿಮೆಂಟ್ಸ್ ತಗೊಂಡು ಮೆಟಲ್ಸ್ ತಗೊಂಡು, ಸೊ ಇದು ವಾಟರ್ ಜೊತೆ ಹೆಂಗಪ್ಪ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ,
ಸೊ ಇದು ಜನರಲಿ ಕೋಲ್ಡ್ ವಾಟರ್ ಜೊತೆಗೆ ವಿಗರಸ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ವಿಗರಸ್ಲಿ ರಿಯಾಕ್ಟ್ ಜಾಸ್ತಿ ಆಗುತ್ತೆ ಹೆಂಗೆ ಅಂತಂದ್ರೆ, ಸೊ ನಮ್ಗೆ ಆಗಲೇ ನಿಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ ಅಂತ. ಸೊ ಹೈಡ್ರೋಜನ್ ಗ್ಯಾಸ್ ಏನ್ ರಿಲೀಸ್ ಆಗುತ್ತೆ, ಸೊ ಇದು ಹೈಡ್ರೋಜನ್ ಗ್ಯಾಸ್ ಜಾಸ್ತಿ ಫೈರ್ ಅನ್ನ ಕ್ಯಾಚ್ ಮಾಡ್ಬಿಡುತ್ತೆ. ಸೊ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ರಿಯಾಕ್ಷನ್ ತಗೊಂಡಾಗ ಏನು ಸೋಡಿಯಂ ಅಥವಾ ನಿಮಗೆ ಪೊಟ್ಯಾಷಿಯಂ ಇದು ವಾಟರ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಏನಾಗ್ತದೆ ಹೈಡ್ರೋಜನ್ ಗ್ಯಾಸ್ ನಿಮಗೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಎಷ್ಟು ವಿಗರಸ್ ಆಗಿರುತ್ತೆ ಅಂತಂದ್ರೆ, ಸೊ ಹೈಡ್ರೋಜನ್ ಏನ್ ಗ್ಯಾಸ್ ಲಿಬರೇಟ್ ಆಗ್ತದೆ ಅದು ಫೈರ್ ಅನ್ನ ಕ್ಯಾಚ್ ಮಾಡುತ್ತೆ. ಸೊ ಅಷ್ಟು ವಿಗರಸ್ ಆಗಿರುತ್ತೆ ಇದು ರಿಯಾಕ್ಷನ್ ಕೋಲ್ಡ್ ವಾಟರ್ ಜೊತೆಗೆ. ನೆಕ್ಸ್ಟ್ ನಾವು ಕ್ಯಾಲ್ಸಿಯಂ ಬಗ್ಗೆ ಮಾತಾಡೋಣ. ಸೊ ಕ್ಯಾಲ್ಸಿಯಂ ಬಂದ್ಬಿಟ್ಟು ಜನರಲಿ ನಿಮಗೆ ರಿಯಾಕ್ಟ್ ಆಗ್ತಾ ಇರುತ್ತೆ ಕೋಲ್ಡ್ ವಾಟರ್ ಜೊತೆಗೆ. ಸೊ ಕೋಲ್ಡ್ ವಾಟರ್ಗೆ ಅಷ್ಟೊಂದು ವಿಗರಸ್ ಆಗಿ ರಿಯಾಕ್ಟ್ ಆಗ್ತಾ ಇರಲ್ಲ, ಬಟ್ ರಿಯಾಕ್ಟ್ ಆಗುತ್ತೆ ಕೋಲ್ಡ್ ವಾಟರ್ ಜೊತೆಗೆ. ಸೊ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗ್ಬಿಟ್ಟು ಸೇಮ್ ನಿಮಗೆ ಮೆಟಲ್ ಹೈಡ್ರಾಕ್ಸೈಡ್ ಸಿಗ್ತಾ ಇರುತ್ತೆ. ಸೊ ಇದು ಹೆಂಗಪ್ಪ ಅಂತಂದ್ರೆ, ಸೊ ಇದು ನಿಮಗೆ ಅಷ್ಟೊಂದು ವಿಗರಸ್ ಆಗಿರಲ್ಲ, ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಏನ್ ರಿಲೀಸ್ ಆಗ್ತಾ ಇದೆ ಅದು ಅಷ್ಟೊಂದು ಫೈರ್ ಅನ್ನ ಕ್ಯಾಚ್ ಮಾಡಲ್ಲ, ಎಷ್ಟು ಎಕ್ಸ್ಟೆಂಟ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಮೆಟಲ್ಸ್ ತಗೊಂತಾ ಇರುತ್ತೆ. ಸೊ ಇದು ಕ್ಯಾಲ್ಸಿಯಂ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ನಾವು ಮೆಗ್ನೀಷಿಯಂ ಬಗ್ಗೆ ಮಾತಾಡ್ತಾರೆ. ಸೊ ಇನ್ನೊಂದು ಪಾಯಿಂಟ್ ಕ್ಯಾಲ್ಸಿಯಂ ಅಲ್ಲಿ ಏನಪ್ಪ ನೋಡಬೇಕು ಅಂತಂದ್ರೆ, ಸೊ ಕ್ಯಾಲ್ಸಿಯಂ ಏನಾಗುತ್ತೆ, ಸೊ ಕ್ಯಾಲ್ಸಿಯಂ ಮೆಟಲ್ ನಿಮಗೆ ಜನರಲಿ ವಾಟರ್ ಅಲ್ಲಿ ನಿಮಗೆ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಏನಕ್ಕೆ ಫ್ಲೋಟ್ ಆಗುತ್ತೆ ಅಂತಂದ್ರೆ, ಸೊ ಹೈಡ್ರೋಜನ್ ಬಬಲ್ಸ್ ಏನ್ ಫಾರ್ಮೇಶನ್ ಆಗ್ತದೆ, ಸೊ ಹೈಡ್ರೋಜನ್ ಬಬಲ್ಸ್ ಬಂದ್ಬಿಟ್ಟು ಈ ಕ್ಯಾಲ್ಸಿಯಂ ಮೆಟಲ್ ಸರ್ಫೇಸ್ ಗೆ ಇದು ಅಂಟ್ಕೊಳ್ಳುತ್ತೆ. ಸೊ ಅಂಟ್ಕೊಂಡಾಗ ಏನಾಗುತ್ತೆ, ಈ ಮೆಟಲ್ ಅನ್ನ ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಪುಷ್ ಮಾಡಿದಾಗ ಮೆಟಲ್ ಮೇಲ್ಗಡೆ ಬರುತ್ತೆ, ಸೊ ನಿಮಗೆ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಮೆಗ್ನೀಷಿಯಂ ಕೂಡ ಅಷ್ಟೇ. ಸೊ ಮೆಗ್ನೀಷಿಯಂ ಅಲ್ಲಿ ಕೂಡ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಮೆಗ್ನೀಷಿಯಂ ನಿಮಗೆ ಜನರಲಿ ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇರಲ್ಲ, ಅದಕ್ಕೆ ನೀವು ಹಾಟ್ ವಾಟರ್ ಅನ್ನು ತಗೋಬೇಕಾಗುತ್ತೆ. ಸೊ ಮೆಗ್ನೀಷಿಯಂ ಹಾಟ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಸೇಮ್ ರಿಯಾಕ್ಷನ್ ಕೊಡ್ತಾ ಇರುತ್ತೆ. ಸೊ ಇಲ್ಲೂ ಅಷ್ಟೇ ಹೈಡ್ರೋಜನ್ ಬಬಲ್ಸ್ ಮೆಟಲ್ ಸರ್ಫೇಸ್ ಗೆ ಸ್ಟಿಕ್ ಆಗ್ಬಿಟ್ಟು ಅದನ್ನ ಫ್ಲೋಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಬೇರೆ ಮೆಟಲ್ಸ್ ಏನಿದೆ, ಸೊ ಅದು ನಿಮಗೆ ಫಾರ್ ಎಕ್ಸಾಂಪಲ್ ಐರನ್ ತಗೊಬಹುದು. ಸೊ ಐರನ್ ತಗೊಂಡಾಗ ಇದು ನಿಮಗೆ ಹಾಟ್ ವಾಟರ್ ಜೊತೆಗೂ ರಿಯಾಕ್ಟ್ ಆಗಲ್ಲ, ಮತ್ತೆ ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇರಲ್ಲ. ಮತ್ತೆ ಯಾವ್ದು ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಟೀಮ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಸ್ಟೀಮ್ ಅಂತ ಅಂದ್ರೆ ವಾಟರ್, ಬಟ್ ವಾಟರ್ ಬಂದ್ಬಿಟ್ಟು ನಿಮ್ಗೆ ಯಾವ ಫಾರ್ಮ್ ಅಲ್ಲಿ ಇದೆ, ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದೆ. ಸೊ ವೇಪರ್ ಫಾರ್ಮ್ಸ್ ಅಲ್ಲಿ ಇದೆ, ಇದನ್ನ ನಾವು ಸ್ಟೀಮ್ ಅಂತ ಕರಿತೀವಿ. ಸೊ ರಿಯಾಕ್ಷನ್ ನಿಮಗೆ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಸೊ ಅಲ್ಲಿ ನೀವು ಓದ್ಕೊಂತಾ ಇರ್ಬೋದು. ಸೊ ನೆಕ್ಸ್ಟ್ ಯಾವ್ಯಾವ ಮೆಟಲ್ಸ್ ಇದೆಯಪ್ಪ ಅಂತಂದ್ರೆ, ಸೊ ನೆಕ್ಸ್ಟ್ ಸಿಮಿಲರ್ಲಿ ನಾವು ಇನ್ನ ಯಾವ್ದು ಮಿಕ್ಕಿದೆ ಅಂದ್ರೆ, ಸೊ ಕಾಪರ್ ಮೆಟಲ್ ಮಿಕ್ಕಿದೆ, ಸಿಲ್ವರ್ ಮತ್ತೆ ಗೋಲ್ಡ್. ಸೊ ಈ ತರ ಮೆಟಲ್ಸ್ ಬಂದ್ಬಿಟ್ಟು ಜನರಲಿ ರಿಯಾಕ್ಟ್ ಆಗ್ತಾನೆ ಇರಲ್ಲ ವಾಟರ್ ಜೊತೆಗೆ. ಸೊ ಯಾವ್ದೇ ನೀವು ವಾಟರ್ ತಗೊಂಡು ಕೋಲ್ಡ್ ವಾಟರ್, ಹಾಟ್ ವಾಟರ್, ಸ್ಟೀಮ್ ಯಾವ್ದೇ ತಗೊಂಡ್ರು ಇದು ಜನರಲಿ ಇದು ನಿಮಗೆ ರಿಯಾಕ್ಟ್ ಆಗ್ತಾ ಇರಲ್ಲ. ಸೊ ಇದಿಷ್ಟು ನಾವು ವಾಟರ್ಸ್ ಬಗ್ಗೆ ಆಗಿದೆ. ಸೊ ವಾಟರ್ಸ್ ಅಲ್ಲಿ ನಿಮಗೆ ರಿಯಾಕ್ಷನ್ಸ್ ಕೇಳ್ತಾ ಇರ್ತಾರೆ, ಮತ್ತೆ ನಿಮಗೆ ಡಯಾಗ್ರಾಮ್ ಇದೆ. ನಿಮಗೆ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಯಾಗ್ರಾಮ್ ಮತ್ತೆ ರಿಯಾಕ್ಷನ್ ಅಲ್ಲಿ ಯಾವ್ದು ಜಾಸ್ತಿ ಕೇಳ್ತಾರೆ ಅಂತಂದ್ರೆ, ಸೊ ನಿಮಗೆ ಡಯಾಗ್ರಾಮ್ ನಿಮಗೆ ಜಾಸ್ತಿ ಕೇಳ್ತಾರೆ. ಸೊ ಇದು ನಮಗೆ ವಾಟರ್ ಬಗ್ಗೆ ಆಯ್ತು. ಸೊ ಲಾಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಆಸಿಡ್ಸ್ ಬಗ್ಗೆ ಮಾತಾಡ್ತಾರ. ಸೊ ಮೆಟಲ್ಸ್ ಬಂದ್ಬಿಟ್ಟು ಜನರಲಿ ಆಸಿಡ್ಸ್ ಜೊತೆಗೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತ. ಸೊ ನಿಮ್ಗೆ ಗೊತ್ತು, ನಾವು ಆಗಲೇ ಆಸಿಡ್, ಬೇಸ್ ಅಂಡ್ ಸಾಲ್ಟ್ಸ್ ನಾವು ರಿಯಾಕ್ಟ್ ಮಾಡಿದ್ವಿ. ಸೊ ಮೆಟಲ್ ಪ್ಲಸ್ ಆಸಿಡ್ಸ್ ಗಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಇಲ್ಲಿ ನಾವು ರಿಯಾಕ್ಷನ್ಸ್ ನಾವು ಆಗಲೇ ಆ ಚಾಪ್ಟರ್ ನಾವು ಓದಿದೀವಿ. ಸೊ ಎಕ್ಸಾಂಪಲ್ಸ್ ನಾವೇನ್ ಕೊಡೋದು ಬೇಡ. ಸೊ ಇಲ್ಲಿ ನಾವ್ ಏನಪ್ಪ ಒಂದು ಪಾಯಿಂಟ್ ನಾವು ನೋಟಿಸ್ ಮಾಡ್ತೀವಿ ಅಂತಂದ್ರೆ, ಸೊ ನೀವು ನೋಡಬಹುದು ನಿಮ್ಗೆ ರಿಯಾಕ್ಷನ್ ನೋಡಿದಾಗ, ರೂಲ್ ನೋಡಿದಾಗ ನಮಗೆ ಹೈಡ್ರೋಜನ್ ಗ್ಯಾಸ್ ನಮಗೆ ರಿಲೀಸ್ ಆಗ್ತಾ ಇದೆ. ಬಟ್ ನಾವು ಜನರಲಿ ಮೆಟಲ್ಸ್ ತಗೊಂಡಾಗ, ಸೊ ಮೆಟಲ್ಸ್ ನಾವು ನೈಟ್ರಿಕ್ ಆಸಿಡ್ ಜೊತೆಗೆ ನಾವು ರಿಯಾಕ್ಟ್ ಮಾಡಿದಾಗ, ನೈಟ್ರಿಕ್ ಆಸಿಡ್ ಅಂತಂದ್ರೆ HNO3. ಸೊ HNO3 ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇರಲ್ಲ. ಸೊ ಏನಕ್ಕೆ ಲಿಬರೇಟ್ ಆಗ್ತಾ ಇರಲ್ಲ ಅಂತಂದ್ರೆ, ಸೊ HNO3 ಅಥವಾ ನೈಟ್ರಿಕ್ ಆಸಿಡ್ ಏನಿದೆ ಇದು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅಂದ್ರೆ, ಸೊ ಇದು ಅದಾಗದೆ ರೆಡ್ಯೂಸ್ ಆಗುತ್ತೆ. ಸೊ HNO3 ಇರೋದು NO2 ಇಲ್ಲ ನೈಟ್ರಿಕ್ ಆಕ್ಸೈಡ್ NO2 ಇಲ್ಲ N2O ಅಥವಾ NO. ಸೊ ಈ ತರಕ್ಕೆ ಅದೇ ರೆಡ್ಯೂಸ್ ಆಗ್ಬಿಟ್ಟು ಇದು H2 ಹೈಡ್ರೋಜನ್ ಗ್ಯಾಸ್ ಏನಿದೆ ಅದನ್ನ ಆಕ್ಸಿಡೈಸ್ ಮಾಡುತ್ತೆ. ಸೊ H2 ಗೆ ಆಕ್ಸಿಡೈಸ್ ಮಾಡ್ತು ಅಂತಂದ್ರೆ ಅಡಿಷನ್ ಆಫ್ ಆಕ್ಸಿಜನ್. ಸೊ H2 ಗೆ ಆಕ್ಸಿಜನ್ ಅನ್ನು ಕೊಡ್ತು, ಸೊ ಇಲ್ಲಿ ವಾಟರ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ H2 ಗ್ಯಾಸ್ ಇಲ್ಲಿ ವಾಟರ್ ಫಾರ್ಮ್ ಆಗುತ್ತೆ. ಇದು HNO3 ಏನಿತ್ತು ಅದು ನಮಗೆ NO2 ಗ್ಯಾಸ್ ಅಥವಾ NO ಗ್ಯಾಸ್ ಹಿಂಗೆ ರೆಡ್ಯೂಸ್ ಆಗ್ತಾ ಇರುತ್ತೆ. ಸೊ ಜನರಲಿ ಮೆಟಲ್ಸ್ ಬಂದ್ಬಿಟ್ಟು ನೈಟ್ರಿಕ್ ಆಸಿಡ್ ರಿಯಾಕ್ಟ್ ಆದಾಗ ನಿಮಗೆ ಹೈಡ್ರೋಜನ್ ಗ್ಯಾಸ್ ನಿಮಗೆ ಸಿಗ್ತಾ ಇರಲ್ಲ, ಬಟ್ ನಿಮಗೆ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ ಸೊ ಇದು ನಿಮಗೆ ಸಿಗ್ತಾ ಇರುತ್ತೆ. ಬಟ್ ನಾವು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಮ್ಯಾಂಗನೀಸ್ ಮತ್ತೆ ಮೆಗ್ನೀಷಿಯಂ ಇದೆರಡು ಮೆಟಲ್ ನಿಮಗೆ ನೈಟ್ರಿಕ್ ಆಸಿಡ್ ರಿಯಾಕ್ಟ್ ಆದಾಗ ನಿಮಗೆ ಹೈಡ್ರೋಜನ್ ಗ್ಯಾಸ್ ನಿಮಗೆ ಲಿಬರೇಟ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ಆಸಿಡ್ಸ್ ಬಗ್ಗೆ ಮಾತಾಡಿದಾಗ ಯಾವ್ಯಾವ ಮೆಟಲ್ ಜಾಸ್ತಿ ರಿಯಾಕ್ಟ್ ಆಗುತ್ತೆ ಆಸಿಡ್ ಜೊತೆಗೆ ಅಂತಂದ್ರೆ, ಸೊ ಫಸ್ಟ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಅದಾದ್ಮೇಲೆ ಜಿಂಕ್, ಆಮೇಲೆ ಐರನ್. ಸೊ ಫಸ್ಟ್ ಮೆಗ್ನೀಷಿಯಂ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ ಆಸಿಡ್ ಜೊತೆಗೆ, ಅದಾದ್ಮೇಲೆ ಅಲ್ಯೂಮಿನಿಯಂ, ಅದಾದ್ಮೇಲೆ ಜಿಂಕ್, ಅದಾದ್ಮೇಲೆ ಐರನ್ ಇದು ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ. ಇದು ರಿಯಾಕ್ಟಿವಿಟಿ ಸೀರೀಸ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಆಸಿಡ್ಸ್. ಸೊ ನೆಕ್ಸ್ಟ್ ನಾವು ಅಗೇನ್ ತಗೊಂಡಾಗ ನಮಗೆ ಆಸಿಡ್ಸ್ ಫಾರ್ ಎಕ್ಸಾಂಪಲ್ ನಾವು ಇದು ಗೋಲ್ಡ್ ತಗೊಂಡಾಗ, ಸೊ ಗೋಲ್ಡ್ ಬಂದ್ಬಿಟ್ಟು ಆಸಿಡ್ ಇದು ರಿಯಾಕ್ಟ್ ಆಗ್ತಾ ಇರಲ್ಲ, ಸೊ ಅಂದ್ರೆ ಡಿಸಾಲ್ವ್ ಆಗಲ್ಲ. ಬಟ್ ನಮಗೆ ಒಂದು ಸ್ಪೆಷಲ್ ಇನ್ನೊಂದು ಲಿಕ್ವಿಡ್ ಏನಪ್ಪಾ ಅಂತಂದ್ರೆ ಆಕ್ವಾ ರೇಜಿಯಾ, ಇದನ್ನ ರಾಯಲ್ ವಾಟರ್ ಅಂತ ಕೂಡ ಕರೀತಾರೆ. ಸೊ ಇದು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ, ಸೊ ಇದು ಬಂದ್ಬಿಟ್ಟು ನಿಮಗೆ 3:1 ರೇಷಿಯೋ ನಿಮಗೆ ಇದನ್ನ ಪ್ರಿಪೇರ್ ಮಾಡ್ತಾರೆ. ಸೊ 3:1 ರೇಷಿಯೋ ಅಂತಂದ್ರೆ, ಸೊ 3 ಬಂದ್ಬಿಟ್ಟು ನಿಮಗೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರುತ್ತೆ, ಒಂದು ಬಂದ್ಬಿಟ್ಟು ನಿಮಗೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಆಗಿರುತ್ತೆ. ಸೊ ಎರಡು 3:1 ರೇಷಿಯೋ ಮಿಕ್ಸ್ ಮಾಡ್ಬಿಟ್ಟು ನಿಮಗೆ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡ್ತಾರೆ, ರಾಯಲ್ ವಾಟರ್ ಅಥವಾ ನಿಮಗೆ ಆಕ್ವಾ ರೇಜಿಯಾ ಅಂತ ಕರೀಬಹುದು. ಸೊ ಇದು ನಿಮಗೆ ಜಾಸ್ತಿ ಕರೋಸಿವ್ ಆಗಿರುತ್ತೆ. ಸೊ ಇದು ನಿಮಗೆ ಆಸಿಡ್ಸ್ ಅಥವಾ ನಿಮಗೆ ಗೋಲ್ಡ್ ಮತ್ತೆ ಪ್ಲಾಟಿನಮ್ ಇದು ಡಿಸಾಲ್ವ್ ಮಾಡ್ತಾ ಇರುತ್ತೆ. ಸೊ ಗೋಲ್ಡ್ ಮತ್ತೆ ಪ್ಲಾಟಿನಮ್ ನ ಒಂದೇ ಲಿಕ್ವಿಡ್ ಡಿಸಾಲ್ವ್ ಮಾಡ್ತಾ ಇರೋದು, ಸೊ ಬೇರೆ ಅದು ನಿಮಗೆ ಇದು ಡಿಸಾಲ್ವ್ ಮಾಡ್ತಾ ಇರಲ್ಲ. ಸೊ ಇದಿಷ್ಟು ಮೆಟಲ್ಸ್ ಆಸಿಡ್ ಜೊತೆಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಇದಿಷ್ಟು ಅದ್ರ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ಸ್ ಅರೇಂಜ್ ಆಗಿರುತ್ತೆ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ. ಸೊ ನಿಮಗೆ ಟೇಬಲ್ ಆಗಲೇ ಗೊತ್ತಿದೆ. ಸೊ ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್,
ಹೈಡ್ರೋಜನ್, ಕಾಪರ್, ಸಿಲ್ವರ್, ಮರ್ಕ್ಯುರಿ, ಗೋಲ್ಡ್. ಸೊ ಗೋಲ್ಡ್ ಕೆಳಗಡೆ ಇರುತ್ತೆ, ಪೊಟ್ಯಾಷಿಯಂ ಕೆಳಗಡೆ ಇರುತ್ತೆ. ಸೊ ಪೊಟ್ಯಾಷಿಯಂ ಮೋರ್ ರಿಯಾಕ್ಟಿವ್, ಕೆಳಗಡೆ ಬರ್ತಾ ರಿಯಾಕ್ಟಿವಿಟಿ ಕಮ್ಮಿ ಆಗ್ತಾ ಇರುತ್ತೆ. ಗೋಲ್ಡ್ ನಿಮಗೆ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ರಿಯಾಕ್ಟಿವಿಟಿ ಸೀರೀಸ್ ಆಗಿರುತ್ತೆ. ಸೊ ಇದಿಷ್ಟು ಒಂದು ಪಾರ್ಟ್ ಆಗಿತ್ತು. ಸೊ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಪಾರ್ಟ್ ನಾವು ತಗೊಂಡಾಗ ನಿಮ್ಗೆ ಸೊ ಈ ಪಾರ್ಟ್ ನಿಮ್ಗೆ ಹೇಳ್ತಾರಲ್ಲ ಅಯೋನಿಕ್ ಬಾಂಡ್ ನಿಮಗೆ ಫಾರ್ಮೇಶನ್ ಆಗ್ತಾ ಇರುತ್ತೆ ಅಂತಂದ್ರೆ ಹೌ ಟು ಮೆಟಲ್ಸ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ಸ್. ಸೊ ನಿಮ್ಗೆ ಆಗ ಇದನ್ನ ಈಕ್ವೇಷನ್ ಜೊತೆಗೆ ಹೆಲ್ಪ್, ಇದನ್ನ ನಿಮ್ಗೆ ಈಕ್ವೇಷನ್ ಸಮೇತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಸೊ ಅಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಅಯೋನಿಕ್ ಬಾಂಡ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ, ಅಯೋನಿಕ್ ಕಾಂಪೌಂಡ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಈ ಬಾಂಡ್ ಹೆಂಗೆ ಫಾರ್ಮೇಶನ್ ಆಗ್ತಾ ಇದೆ ಅದು ವಿತ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಅದನ್ನೇ ಕೊಟ್ಟಿದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಿಮ್ಗೆ 2 ಎಕ್ಸಾಂಪಲ್ ಇದೆ ಎನ್ಸಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಒಂದು ಸೋಡಿಯಂ ಕ್ಲೋರೈಡ್, ಇನ್ನು ಮೆಗ್ನೀಷಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಎರಡು ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಗೆ ಪಕ್ಕಾ ನಿಮಗೆ ಬರ್ತಾ ಇರುತ್ತೆ. ಸೊ ನೀವು ಆ ಚಾಪ್ಟರ್ ನೀವು ಹೋಗಿ ನೋಡ್ತಾ ಇರಬಹುದು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ನಿಮಗೆ ವಿಜುವಲೈಸೇಷನ್ ನೀವು ಮೈಂಡ್ ಅಲ್ಲಿ ವಿಜುವಲೈಸೇಷನ್ ಮಾಡ್ಕೊಂಡು ನಿಮಗೆ ಸಾಕಾಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ತನಕ ಒಂದು ಪಾರ್ಟ್ ಆಗಿತ್ತು. ಸೊ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಪಾರ್ಟ್ ನಿಮಗೆ ಫುಲ್ ಥಿಯರಿ ಪಾರ್ಟ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಅಯೋನಿಕ್ ಕಾಂಪೌಂಡ್ಸ್ ಅಂತ ಇದೆ. ಸೊ ಅದರ ಡೆಫಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ ಅಂಡ್ ಅದು ಪ್ರಾಪರ್ಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಅಯೋನಿಕ್ ಕಾಂಪೌಂಡ್ಸ್ ಅಂತ ಅಂದ್ರೆ, ಸೊ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್ಸ್. ಸೊ ಏನಕ್ಕೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ ಫ್ರಮ್ ಮೆಟಲ್ ಟು ನಾನ್ ಮೆಟಲ್ ಅಂತಂದ್ರೆ, ಸೊ ಮೆಟಲ್ ಜನರಲ್ ಏನಾಗಿರುತ್ತೆ, ಸೊ ಮೆಟಲ್ ಜನರಲ್ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಅಂಡ್ ನಾನ್ ಮೆಟಲ್ಸ್ ತಗೊಂಡಾಗ ಸೊ ನಾನ್ ಮೆಟಲ್ಸ್ ಜನರಲ್ ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ. ಸೊ ಈ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಸೊ ಈ ತರ ಬಾಂಡ್ ಫಾರ್ಮೇಶನ್ ನಾವು ಅಯೋನಿಕ್ ಬಾಂಡ್ಸ್ ಅಂತ ನಾವು ಇದನ್ನ ಕರಿತಾ ಇರ್ತೀವಿ. ಸೊ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ನೋಡೋದು ಅಂತಂದ್ರೆ, ಸೊ ಫಸ್ಟ್ ನಾವು ಫಿಸಿಕಲ್ ನೇಚರ್ ನೋಡಿದಾಗ ಅಯೋನಿಕ್ ಕಾಂಪೌಂಡ್ ಜನರಲ್ ನಿಮಗೆ ಹಾರ್ಡ್ ಆಗಿರುತ್ತೆ ಅಂಡ್ ಸ್ವಲ್ಪ ಬ್ರಿಟಲ್ ಆಗಿರುತ್ತೆ ಅಂಡ್ ಇದು ಸಾಲಿಡ್ಸ್ ಆಗಿರುತ್ತೆ ಇನ್ ರೂಮ್ ಟೆಂಪರೇಚರ್. ನೆಕ್ಸ್ಟ್ ಸಾಲ್ಯುಬಿಲಿಟಿ ನೋಡ್ತಾ ಇರೋಣ. ಸೊ ಸಾಲ್ಯುಬಿಲಿಟಿ ಬಂದ್ಬಿಟ್ಟು, ಸೊ ಅಯೋನಿಕ್ ಕಾಂಪೌಂಡ್ ಜನರಲಿ ಸಾಲ್ಯುಬಲ್ ಆಗಿರುತ್ತೆ ಇನ್ ವಾಟರ್ ಅಂಡ್ ಕೆರೋಸಿನ್, ಪೆಟ್ರೋಲ್ ಇದೆಲ್ಲ ಇದು ನಾನ್ ಇನ್ಸಾಲ್ಯುಬಲ್ ಆಗಿರುತ್ತೆ. ಥರ್ಡ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಥರ್ಡ್ ಪಾಯಿಂಟ್ ತಗೊಂಡಾಗ ಸೊ ಇದನ್ನ ಹೈ ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅಯೋನಿಕ್ ಕಾಂಪೌಂಡ್ ಗೆ ಜನರಲಿ ಹೈ ಮೆಲ್ಟಿಂಗ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಂಡಕ್ಟಿವಿಟಿ ಆಗಿರುತ್ತೆ. ಸೊ ಕಂಡಕ್ಟಿವಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಅಯೋನಿಕ್ ಕಾಂಪೌಂಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇಲ್ವಾ ಅಂತ. ಸೊ ಅದರಲ್ಲಿ 2 ಕಂಡೀಷನ್ಸ್ ಇದೆ. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಂಡಕ್ಟಿವಿಟಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಅಯೋನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಇನ್ ಸಾಲಿಡ್ ಸ್ಟೇಟ್ಸ್. ಬಿಕಾಸ್ ಇನ್ ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಸೊ ಮೆಟಲ್ಸ್ ನಿಮ್ಗೆ ಗೊತ್ತು ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ರಿಜಿಡ್ ಆಗಿ ನಿಮ್ಗೆ ಅದು ಸೊ ತುಂಬಾ ರಿಜಿಡ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ಸ್ ಏನು ಅಯಾನ್ಸ್ ಇರುತ್ತೆ ಅದು ನಿಮಗೆ ಮೂವ್ ಆಗಲ್ಲ. ಸೊ ಎಲೆಕ್ಟ್ರಾನ್ಸ್ ಫುಲ್ ಮಾಲಿಕ್ಯೂಲ್ಸ್ ತುಂಬಾ ಟೈಟ್ ಆಗಿ ಬೌಂಡ್ ಆಗಿರುತ್ತೆ. ಸೊ ಅಯಾನ್ಸ್ ಮೂವ್ ಆಗಕ್ಕಾಗಲ್ಲ. ಸೊ ಜನರಲಿ ಅದಕ್ಕೆ ಬಂದ್ಬಿಟ್ಟು ಏನಾಗುತ್ತೆ, ಅಯೋನಿಕ್ ಕಾಂಪೌಂಡ್ಸ್ ಏನ್ ಮಾಡುತ್ತೆ, ಸೊ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಇನ್ ಸಾಲಿಡ್ ಸ್ಟೇಟ್. ಬಟ್ ಮಾಲ್ಟನ್ ಸ್ಟೇಟ್ ತಗೊಂಡಾಗ, ಸೊ ಮಾಲ್ಟನ್ ಸ್ಟೇಟ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನ ಹೀಟ್ ಮಾಡಿದೀರಾ ಅಂತ. ಸೊ ಹೀಟ್ ಮಾಡಿದಾಗ ಸ್ವಲ್ಪ ಏನಾಗುತ್ತೆ, ಅಯಾನ್ಸ್ ಬಂದ್ಬಿಟ್ಟು ಮೂವ್ ಆಗಕ್ಕೆ ಜಾಗ ಇರುತ್ತೆ. ಸೊ ಅಯಾನ್ಸ್ ಮೂವ್ ಆಗುತ್ತೆ ಅಂತಂದ್ರೆ, ಸೊ ಏನಾಗುತ್ತೆ ನಿಮ್ಗೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ, ನಿಮ್ಗೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬಹುದು. ಸೊ ನಿಮಗೆ ಅಯೋನಿಕ್ ಕಾಂಪೌಂಡ್ಸ್ ಸಾಲಿಡ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ, ವೆರಾಸ್ ಇನ್ ಮಾಲ್ಟನ್ ಸ್ಟೇಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ನಮಗೆ ಒಂದು ಪಾರ್ಟ್ ಆಗಿತ್ತು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಸೊ ನೆಕ್ಸ್ಟ್ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಅಕರೆನ್ಸ್ ಆಫ್ ಮೆಟಲ್ ಅಂತ ಅಂದ್ರೆ ಜಸ್ಟ್ ಒಂದು ಥಿಯರಿ ಪಾರ್ಟ್ ಇದೆ. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಅದಾದ್ಮೇಲೆ ಕರೋಷನ್ ಪಾರ್ಟ್ ಇದೆ, ಅದು ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಸೊ ಅಲ್ಲಿ ಈ ಒನ್ ಶಾಟ್ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಸಿಗ್ತಾ ಇರುತ್ತೆ. ಇಲ್ಲಿಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಪಾರ್ಟ್ 1 ವಿಡಿಯೋ ನಿಮಗೆ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಪಾರ್ಟ್ 1 ನಾವು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇಂದ ತಗೊಂಡು, ಸೊ ನಾವೇ ಅಕರೆನ್ಸ್ ಆಫ್ ಮೆಟಲ್, ಸೊ ಎಕ್ಸ್ಕ್ಲೂಡಿಂಗ್ ಆಫ್ ಅಕರೆನ್ಸ್ ಆಫ್ ಮೆಟಲ್ ಬಿಟ್ಬಿಟ್ಟು ಅಯೋನಿಕ್ ಕಾಂಪೌಂಡ್ಸ್ ಅಂದ್ರೆ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಅಂತ ನಾವೇ ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ಕಂಪ್ಲೀಟ್ ಆಗಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಡ್ಸ್ ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಾಳೆ ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಿಮಗೆ ಪಾರ್ಟ್ 2 ವಿಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ಸೊ ಪಾರ್ಟ್ 2 ವಿಡಿಯೋ ಅಂತಂದ್ರೆ, ಸೊ ನಿಮಗೆ ಏನಪ್ಪಾ ಸಿಗುತ್ತೆ ಅಂತಂದ್ರೆ, ಸೊ ನಿಮಗೆ ಪಾರ್ಟ್ 2 ವಿಡಿಯೋ ಅಕರೆನ್ಸ್ ಆಫ್ ಮೆಟಲ್ ಒಂದು ಟಾಪಿಕ್ ಇದೆ. ಸೊ ಮೆಟಲ್ಸ್ ನಾವ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಸೊ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಮೆಟಲ್ಸ್ ನಾವ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಲೋವರ್ ರಿಯಾಕ್ಟಿವ್ ಮೆಟಲ್ಸ್ ನಾವ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ಕರೋಷನ್ ಅಂತ ಇದೆ. ಸೊ ಕರೋಷನ್ ಟಾಪಿಕ್ ನಾವು ಆಗಲೇ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಚಾಪ್ಟರ್ ನಾವು ಮುಗಿಸಿದೀವಿ. ಬಟ್ ಇಲ್ಲಿ ನಾವು ಪ್ರಿವೆನ್ಷನ್ ಆಫ್ ಕರೋಷನ್ ಮೆಥಡ್, ಫಾರ್ ಎಕ್ಸಾಂಪಲ್ ನಾವು ಗ್ಯಾಲ್ವನೈಸೇಷನ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲಾಯ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ತಗೊಂಡ್ಬರ್ತೀನಿ. ಸೊ ಅಲ್ಲಿ ತನಕ ಓಕೆ.